ಹಾಯ್ ಪ್ರೀತಿಯ ಪಾಲಕರೇ, ನನ್ನ ಮುದ್ದು ವಿದ್ಯಾರ್ಥಿಗಳೇ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರು ಈ ನಮ್ಮ ಯೂಟ್ಯೂಬ್ ತರಗತಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಆತ್ಮೀಯ ಪಾಲಕ ಮತ್ತು ಪೋಷಕ ಬಂಧುಗಳೇ, ಪ್ರತಿ ವರ್ಷದಂತೆ ಈ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರಿನಲ್ಲಿ ಈ ವರ್ಷವೂ ಕೂಡ ನಾವೇನು ಮಾಡ್ತಾ ಇದ್ದೀವಿ, ಬೇಸಿಗೆ ತರಬೇತಿ ಶಿಬಿರವನ್ನು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಈ ಬೇಸಿಗೆ ಶಿಬಿರದ ಒಂದು ತರಗತಿಗೆ ಸಂಬಂಧಪಟ್ಟಂತೆ ನಮ್ಮ ಸಂಸ್ಥೆಯಲ್ಲಿ ಈಗಾಗಲೇ ಪ್ರವೇಶಗಳು ಕೂಡ ಪ್ರಾರಂಭವಾಗಿದ್ದಾವೆ. ಆಸಕ್ತಿ ಇರ್ತಕ್ಕಂಥ ಪಾಲಕರು ಇಲ್ಲಿರ್ತಕ್ಕಂಥ ನಂಬರನ್ನು ನೋಟ್ ಮಾಡ್ಕೊರಿ. ನಿಮ್ಮ ಮಕ್ಕಳನ್ನು ನಮ್ಮ ಸಂಸ್ಥೆಗೆ ನೀವೇನು ಮಾಡ್ಬೋದು, ಪ್ರವೇಶವನ್ನು ಪಡಿಬಹುದು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರು 2026ನೇ ಒಂದು ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಯಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಅತಿ ಹೆಚ್ಚು ಅಂಕ ಪಡೆದ ಆಯ್ಕೆಯಾದಂಥ ಈ ಒಂದು ಮುದ್ದು ವಿದ್ಯಾರ್ಥಿಗಳಿಗೆ ಹಾಗೂ 2026-27ನೇ ಸೈನಿಕ ಶಾಲೆ ಅಂದರೆ ಕಿತ್ತೂರು ಸೈನಿಕ ಕನ್ಯಾ ವಸತಿ ಶಾಲೆಗೆ ಆಯ್ಕೆ ಇರತಕ್ಕಂಥ ಈ ಮುದ್ದು ವಿದ್ಯಾರ್ಥಿನಿಯರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವರ ಸಾಧನೆಯಿಂದ ನಮ್ಮ ಸಂಸ್ಥೆಯ ಕೀರ್ತಿ ಕೂಡ ಬಹಳ ಉತ್ತುಂಗಕ್ಕೆ ಒಂದು ಪ್ರೋತ್ಸಾಹದಾಯಕವಾದ ಒಂದು ಬೆಂಬಲವನ್ನು ಸಿಗ್ತಾ ಇದೆ. ಇದೇ ಥರ ನಿಮ್ಮ ಮಕ್ಕಳು ಸಹ ಈ ಒಂದು ಸೈನಿಕ ಕಿತ್ತೂರು ಬೇರೆ ಬೇರೆ ವಸತಿ ಶಾಲೆಗೆ ಆಯ್ಕೆ ಆಗಬೇಕಾದ್ರೆ ಖಂಡಿತವಾಗಲೂ ಕೂಡ ತರಬೇತಿ ತುಂಬಾ ಅವಶ್ಯಕ. ಹಾಗಾಗಿ ಆತ್ಮೀಯ ಪಾಲಕ ಬಂಧುಗಳೇ, ಇಲ್ಲಿರ್ತಕ್ಕಂಥ ನಂಬರ್ 8217650718 ಈ ನಂಬರ್ನ ನೀವು ನೋಟ್ ಮಾಡಿಕೊಂಡು ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಮಕ್ಕಳು ಸಹ ನಮ್ಮ ತರಬೇತಿಯಲ್ಲಿ ಈ ಒಂದು ಪ್ರವೇಶವನ್ನು ಪಡ್ಕೋಬಹುದು. ಪ್ರೀತಿಯ ವಿದ್ಯಾರ್ಥಿಗಳೇ, ಮಾರ್ಚ್ 22ನೇ ತಾರೀಕು ಭಾನುವಾರದಂದು ಆದರ್ಶ ವಸತಿ ಶಾಲೆಯ ಒಂದು ಪ್ರವೇಶ ಪರೀಕ್ಷೆ ನಡೆಯಲಿದೆ. ಆ ಒಂದು ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ. ಹಾಗಾಗಿ ಈ ನಮ್ಮ ತರಗತಿಯನ್ನು ಪ್ರಾರಂಭದಿಂದ ಕೊನೆಯವರೆಗೂ ಯಾವುದೇ ರೀತಿ ಸ್ಕಿಪ್ ಮಾಡದೆ ನೀವು ಸರಿಯಾಗಿ ನೋಡಿದರೆ ಎಲ್ಲ ಪ್ರಶ್ನೆಗಳು ಸಹ ನೀವು ತುಂಬ ಸುಲಭವಾಗಿ ಉತ್ತರವನ್ನು ಹಾಕ್ಬೋದು. ಹಾಗಾಗಿ ಬನ್ನಿ, ಇವತ್ತಿನ ಈ ತರಗತಿಯಲ್ಲಿ ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂಥ ಈ ಒಂದು ಪ್ರವೇಶ ಪರೀಕ್ಷೆಯಲ್ಲಿ ಕನ್ನಡ ವಿಷಯಕ್ಕೆ ಯಾವ ರೀತಿಯಾಗಿ ಬರ್ತಕ್ಕಂಥ ಸಂಭವನೀಯ ಪ್ರಶ್ನೆಗಳನ್ನು ನಾವು ಇವತ್ತು ಚರ್ಚೆ ಮಾಡೋಣ. ಹಾಗಾದರೆ ಬನ್ನಿ, ಪ್ರಶ್ನೆ 1 ಏನಿದೆಪ್ಪ? ಪ್ರಶ್ನೆ 1, ಬಂಡೆಗಲ್ಲು ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದಾರ? ಪ್ರೀತಿಯ ವೀಕ್ಷಕರೇ, ಕನ್ನಡ ಸಂಧಿಗಳನ್ನು ನಾವು ಪ್ರಮುಖವಾಗಿ 3 ಭಾಗ ಮಾಡ್ತಾ ಇದ್ದೀವಿ: ಲೋಪ ಸಂಧಿ, ಆಗಮ ಸಂಧಿ ಮತ್ತು ಆದೇಶ ಸಂಧಿ. ಕನ್ನಡ ಸಂಧಿಯಲ್ಲಿ 3 ಪ್ರಕಾರಗಳು: ಲೋಪ, ಆಗಮ, ಆದೇಶ. ಅದರಲ್ಲಿ ಕನ್ನಡ ಸ್ವರ ಸಂಧಿಗಳು 2, ಕನ್ನಡ ವ್ಯಂಜನ ಸಂಧಿ 1. ಕನ್ನಡ ಸ್ವರ ಸಂಧಿಗಳಂದರೆ ಲೋಪ ಸಂಧಿ, ಆಗಮ ಸಂಧಿ ಬರುತ್ತೆ. ಕನ್ನಡ ವ್ಯಂಜನ ಸಂಧಿ ಅಂದರೆ ಆದೇಶ ಸಂಧಿ ಆಗುತ್ತೆ. ಹಾಗಾದ್ರೆ ಇಲ್ಲಿ ಬನ್ನಿ, ಬಂಡೆಗಲ್ಲು ಅಂತಕ್ಕಂಥ ಪದವನ್ನು ಬಿಡಿಸಿ ಬರೆದಾಗ ಬಂಡೆಗಲ್ಲು ಏನಾಗುತ್ತಪ್ಪ ಅಂದರೆ ನೋಡ್ರಿ, ಬಂಡೆ ಪ್ಲಸ್ ಕಲ್ಲು, ಇದು ಒಂದು ಪದವನ್ನು ಬಿಡಿಸಿ ಬರೀತಕ್ಕಂಥ ಕ್ರಮ. ಇದಕ್ಕೆ ನಾವೇನಿತೀವಿ, ಬಂಡೆ ಅಂತಕ್ಕಂಥ ಪದ ಪೂರ್ವ ಪದ, ಹೌದಿಲ್ಲ? ಕಲ್ಲು ಅನ್ನೋದು ಉತ್ತರ ಪದ. ಈ ಪದವನ್ನು ಬಿಡಿಸಿ ಬರೆದಾಗ ನೋಡಿ, ಬಿಡಿಸಿ ಬರೆಯುವ ಪ್ರಕ್ರಿಯೆಯಲ್ಲಿ ಉತ್ತರ ಪದದ ಪ್ರಾರಂಭದಲ್ಲಿ ಕ ತಪಗಳು ಬಂದರೆ, ಸಂಧಿ ಪದದಲ್ಲಿ ಗ ದಪಗಳು ಬಂದರೆ ಅದಕ್ಕೆ ನಾವು ಆದೇಶ ಸಂಧಿ ಅಂತ ಕರಿತಾ ಇದ್ದೀವಿ. ಹಾಗಾದರೆ ಇಲ್ಲಿ ಬನ್ನಿ, ಇಲ್ಲಿ ಉತ್ತರ ಪದದ ಪ್ರಾರಂಭದಲ್ಲಿ ಏನು ಬಂದತ? ಕ ಬಂದಿದೆ. ಹಾಗಾದ್ರೆ ಸಂಧಿ ಪದದಲ್ಲಿ ಏನು ಬಂದಿರಬೇಕು? ಗ ಬಂದಿದ್ರೆ ಅದಕ್ಕೆ ನಾವೇನಿದ್ದೀವಿ, ಆದೇಶ ಸಂಧಿ ಅಥವಾ ಗದಬಾದೇಶ ಸಂಧಿ ಅಂತ ಕರಿತಾ ಇದ್ದೀವಿ. ಹಾಗಾದರೆ ಬಂಡೆ ಅಧಿಕ ಕಲ್ಲು ಈ ಪದವನ್ನು ಕೂಡಿಸಿ ಬರೆದಾಗ ಏನಾಗತ್ತಪ್ಪ? ಬಂಡೆಗಲ್ಲು ಆಗುತ್ತಾ? ಸೊ ಹಾಗಾದ್ರೆ ಇಲ್ಲಿ ಯಾವ ವ್ಯಂಜನ ಬಂದಿದೆ? ಗ ಕಾರ ಬಂದಿರುವುದರಿಂದ ಇದಕ್ಕೆ ನಾವೇನಿತೀವಿ, ಆದೇಶ ಸಂಧಿ ಅಥವಾ ಗದಬಾದೇಶ ಸಂಧಿ ಅಂತ ಕರಿತೀವಿ. ಆಯ್ಕೆ 1 ರೈಟ್ ಆನ್ಸರ್. ಈ ರೀತಿಯಾಗಿ ಏನು ಮಾಡ್ಬೋದು, ನೀವು ಕನ್ನಡ ಸಂಧಿಗಳನ್ನು ನೀವು ಕ್ರಮಬದ್ಧವಾಗಿ ಸರಿಯಾಗಿ ಅಧ್ಯಯನ ಮಾಡಿದರೆ ನೀವು ಕೂಡ ಏನು ಮಾಡ್ಬೋದು, ಈ ಥರದ ಪ್ರಶ್ನೆಗಳು ಯಾವುದೇ ಕೇಳಿದ್ರೂ ಕೂಡ ಸುಲಭವಾಗಿ ಉತ್ತರವನ್ನು ಹುಡುಕ್ಬೋದು. ಹಾಗಾದರೆ ಬನ್ನಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 2 ನೋಡೋಣ. ಏನಿದೆ ನೋಡ್ರಿ, ತಲೆ ಹಾಕು. ತಲೆ ಹಾಕೋದು, ಹಾಗಾದರೆ ಈ ನುಡಿಗಟ್ಟಿನ ಅರ್ಥ ಏನು? ತಲೆ ಹಾಕ್ಬೇಡಂತ ಎಲ್ಲಿಯಾದ್ರೂ ಮನೆಯಲ್ಲಿ ನೀವು ಮಾತಾಡುವಾಗ, ದೊಡ್ಡವರು ಮಾತಾಡುವಾಗ, ಚಿಕ್ಕವರು ಹೋಗಿ ಏನಾದರೂ ಮಾತಾಡೋ ಸಂದರ್ಭದಲ್ಲಿ ನೀನು ತಲೆ ಹಾಕಬೇಡ ಅಂತಾರೆ. ತಲೆ ಹಾಕಬೇಡ ಅಂದ್ರೇನು? ಮಧ್ಯೆ ಮಾತಾಡಬೇಡ, ಮಧ್ಯ ಪ್ರವೇಶಿಸಬೇಡ ಅಂತ ಅರ್ಥ. ಹಾಗಾದ್ರೆ ಇಲ್ಲ ಅಂದರೆ ನಡುವೆ ಮಾತಾಡಬೇಡ ಅಂತಾರ. ಯಾವುದು? ತಲೆ ಹಾಕಬೇಡ ಅಂದ್ರೇನು? ತಲೆ ಕೆಡಿಸೋದಂತ ಬರೋದಿಲ್ಲ, ತಲೆನೋವು ಅಂತ ಬರೋದಿಲ್ಲ. ಮಧ್ಯ ತಲೆ ಹಾಕುವುದಲ್ಲ, ಮಧ್ಯ ತಲೆ ಹಾಕೋದು ಮಧ್ಯ ಪ್ರವೇಶಿಸು.
ತಲೆ ಹಾಕು ಅಂತಿದ್ದಾರೆ, ಅಂದರೆ ಮಧ್ಯದಲ್ಲಿ ಬಾ ಅಂತ ಅರ್ಥ. ತಲೆನೂ ಒಯ್ದು ಹಾಕೋದಿಲ್ಲ, ಮಧ್ಯದಲ್ಲಿ ನಡು ಮಾತಾಡೋದು. ಈಗ ಇಬ್ಬರು ವ್ಯಕ್ತಿಗಳು ಮಾತಾಡುವಾಗ ನಾವು ಮಧ್ಯದಲ್ಲಿ ಹೋಗಿ ಮಾತಾಡೋದಪ್ಪ, ಅದಕ್ಕೆ ನಾವು ತಲೆ ಹಾಕೋದು ಅಂತೀವಿ, ಅಥವಾ ಮಧ್ಯದಲ್ಲಿ ಪ್ರವೇಶಿಸೋದು. ಹಾಗಾಗಿ ಆಪ್ಷನ್ 3 ರೈಟ್ ಆನ್ಸರ್. ತಲೆ ಹಾಕು ಎಂದರೆ ಮಧ್ಯೆ ಪ್ರವೇಶಿಸು, ಸರಿಯಾದ ಉತ್ತರ ಆಪ್ಷನ್ 3 ರೈಟ್ ಆನ್ಸರ್. ಹಾಗಾದರೆ ಮುಂದಿನ ಪ್ರಶ್ನೆ ನೋಡಿ, ಮಂಗನ ಕೈಯಲ್ಲಿ ಡ್ಯಾಶ್ ಕೊಟ್ಟ ಹಾಗೆ, ಮಂಗನ ಕೈಯಲ್ಲಿ ಏನು ಕೊಡ್ತೀವಿ? ಕೋತಿ. ಮಂಗ ಅಂದರೆ ಏನು ಕೋತಿ. ಕೋತಿ ಕೈಯಲ್ಲಿ ಏನು ಕೊಟ್ಟ ಹಾಗೆ? ಕೋತಿ ಕೈಯಲ್ಲಿ ಮಾಣಿಕ್ಯ ಕೊಟ್ಟರೆ ಏನೆಲ್ಲ ಮಾಡ್ಬೋದು? ಇದು ಗಾದೆ ಮಾತು, ಪ್ರಸಿದ್ಧವಾದ ಗಾದೆ ಮಾತು, ಎಲ್ಲರಿಗೂ ಗೊತ್ತಿದು, ಹೌದಿಲ್ಲ? ಮಾಣಿಕ್ಯ ಅಂದರೆ ಏನು? ಬಂಗಾರ, ವಜ್ರ, ತುಂಬ ಪ್ರಮುಖವಾಗಿ ಬೆಲೆ ಬಾಳ್ತಕ್ಕಂಥ ವಸ್ತುಗೆ ನಾವೇನ್ತೀವಿ ಮಾಣಿಕ್ಯ ಅಂತ ಕರಿತೀವಿ. ಹಾಗಾದರೆ ಕೋತಿ ಕೈಯಲ್ಲಿ ಮಾಣಿಕ್ಯ ಕೊಟ್ಟರೆ ಏನಾಗುತ್ತಾ? ಹಾಳಾಗುತ್ತಾ? ಹೌದಿಲ್ಲ? ಸೊ ಮಂಗನ ಕೈಯಲ್ಲಿ ಡ್ಯಾಶ್ ಕೊಟ್ಟ ಹಾಗೆ, ಏನು ಕೊಟ್ಟ ಹಾಗೆ? ಮಾಣಿಕ್ಯ ಕೊಟ್ಟ ಹಾಗೆ. ಸೊ ಆಯ್ಕೆ 3 ರೈಟ್ ಆನ್ಸರ್. ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟ ಹಾಗೆ, ಈ ಗಾದೆ ಮಾತನ್ನು ಪೂರ್ಣಗೊಳಿಸಿದಾಗ ಮಂಗನ ಕೈಯಲ್ಲಿ ಡ್ಯಾಶ್ ಕೊಟ್ಟ ಹಾಗೆ, ಮಾಣಿಕ್ಯ ಕೊಟ್ಟ ಹಾಗೆ ಅಂತ ಆಗುತ್ತೆ. ಓಕೆ, ಎಸ್. ಮುಂದಿನ ಪ್ರಶ್ನೆ ಸಂಖ್ಯೆ 4 ಏನಿದೆ? ಶಾಲೆಯಿಂದ. ಇದು ಯಾವ ವಿಭಕ್ತಿಗೆ ಉದಾಹರಣೆ? ವಿಭಕ್ತಿ ಪ್ರತ್ಯಯಗಳು. ಒಟ್ಟು ನಾವು ಪ್ರಮುಖವಾಗಿ 7 ವಿಭಕ್ತಿ ಪ್ರತ್ಯಯಗಳನ್ನು ಕಾಣ್ತೀವಿ, ಆದರೆ ಕನ್ನಡದಲ್ಲಿ 8 ವಿಭಕ್ತಿ ಪ್ರತ್ಯಯಗಳಿದಾವ. ಆದರೆ ಸಂಬೋಧನ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯಕ್ಕೆ ಅದಕ್ಕೆ ಕಾರಕಾರ್ಥ ಇಲ್ಲದೆ ಇರುವುದರಿಂದ ಅದು ನಾವು ಬಳಸೋದಿಲ್ಲ. ಹಾಗಾಗಿ ನಾವು 7 ವಿಭಕ್ತಿ ಪ್ರತ್ಯಯಗಳನ್ನು ನೋಡ್ತಾ ಇದ್ದೀವಿ. ಸೊ ಹಾಗಾದರೆ ಇಲ್ಲಿ ಬರ್ತಕ್ಕಂಥ ಶಾಲೆಯಿಂದ, ಇಲ್ಲಿದೆ ನೋಡ್ರಿ, ಇಂದ, ಇದು ಯಾವ ವಿಭಕ್ತಿಯ ಪ್ರತ್ಯಯವಾಗಿದೆ ಅಂತ ಕೇಳಿದಾರ. ಹೌದಾ? ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಸಪ್ತಮಿಯ ವಿಭಕ್ತಿಯ ಪ್ರತ್ಯಯ ಏನದು? ಅಲ್ಲಿ. ಸಪ್ತಮಿಗೆ ಅಲ್ಲಿ. ಪಂಚಮಿ ದೆಸೆಯಿಂದ, ಹೌದಿಲ್ಲ? ದೆಸೆಯಿಂದ. ತೃತೀಯ ಇಂದ. ಪ್ರಥಮ ಊ. ಪ್ರಥಮ ಏನಾಗುತ್ತದ? ಊಕಾರ ಆಗುತ್ತಾ? ಸೊ ಹಾಗಾದರೆ ಇಂದ ಅಂತಕ್ಕಂಥ ಪ್ರತ್ಯಯ ಇಲ್ಲಿದೆ ನೋಡ್ರಿ, ಇಂದ. ಶಾಲೆಯ ಪ್ಲಸ್ ಇಂದ, ಶಾಲೆಯಿಂದ, ಇದು ತೃತೀಯ ವಿಭಕ್ತಿಯ ಒಂದು ಕಾರಕ, ಇದು ಪ್ರತ್ಯಯ ಆಗಿದೆ. ಹಾಗಾಗಿ ಆಯ್ಕೆ 3 ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ ಸಂಖ್ಯೆ 5. ಕುಟಿಲ. ಈ ಪದದ ಅರ್ಥ ಕೇಳಿದ ಆತ್ಮೀಯ ವಿದ್ಯಾರ್ಥಿಗಳೇ, ಕುಟಿಲ ಅಂದರೆ ಏನು? ಕುಟಿಲತನವನ್ನು ಬಿಡಬೇಕು ಅಂತ ಕರೀತಾರೆ. ಕುಟಿಲ ಅಂದರೆ ಏನು? ಮೋಸಗಾರ, ಕೆಟ್ಟದ್ದನ್ನು ಮಾಡುವವ, ಹೌದಿಲ್ಲ? ಸರಿಯಾದ ಕೆಲಸವನ್ನು ಮಾಡದೇ ಇರುವವ, ಇನ್ನೊಬ್ಬರಿಗೆ ಅನ್ಯಾಯವನ್ನು ಮಾಡುವವನಿಗೆ ನಾವು ಕುಟಿಲತನ ಅಂತ ಕರಿತೀವಿ. ಮಾಡೋದಕ್ಕೆ ನಾವು ಕುಟಿಲತನ ಅಂತ ಕರಿತೀವಿ. ಹಾಗಾಗಿ ಕುಟಿಲ ಎಂದರೆ ಈ ಪದದ ಅರ್ಥ ಏನಪ್ಪ ಅಂದರೆ ಮೋಸ ಆಗುತ್ತಾ. ಹಾಗಾಗಿ ಆಯ್ಕೆ 4 ರೈಟ್ ಆನ್ಸರ್. ಆಪ್ಷನ್ ನಂಬರ್ 4 ಆಗುತ್ತೆ. ಕುಟಿಲ ಈ ಪದದ ಅರ್ಥ ಏನಪ್ಪ ಅಂದರೆ ಮೋಸತನ ಅಂತ ನಾವು ಕರಿತೀವಿ. ಓಕೆ, ಸೊ ಹಾಗಾದರೆ ಮುಂದಿನ ಪ್ರಶ್ನೆ, ಕುರುಡು. ಕುರುಡು ಪದವು ಈ ನಾಮಪದಕ್ಕೆ ಉದಾಹರಣೆ. ಈ ನಾಮಕ್ಕೆ ಉದಾಹರಣೆ. ನಾಮಪದಗಳು ನೋಡ್ತಾ ಇದ್ದೀವಿ. ಪ್ರಮುಖವಾಗಿ 3 ಪ್ರಕಾರ ಹೇಳ್ತೀವಿ ನಾಮಪದಗಳಲ್ಲಿ. ಅಂಕಿತನಾಮ, ರೂಢನಾಮ ಮತ್ತು ಅನ್ವರ್ತಕ ನಾಮ ಅಂತ ಕರಿತೀವಿ. ರೂಢನಾಮ ಎಂದರೆ ರೂಢಿಯಿಂದ ಬಂದ ಪದಗಳೆಲ್ಲ ರೂಢನಾಮಗಳು. ಉದಾಹರಣೆ ಕಲ್ಲು, ನದಿ, ಬೆಟ್ಟ, ಪರ್ವತ, ಶಾಲೆ, ಮನೆ, ರಸ್ತೆ, ಇವೆಲ್ಲ ರೂಢನಾಮಗಳು. ಅಂದರೆ ಒಬ್ಬರ ಆಡಿದ ಮಾತುಗಳನ್ನು ರೂಢಿಗತವಾಗಿ ರೂಢಿಸಿಕೊಂಡು ನಾವು ಹೇಳ್ತಕ್ಕಂಥ ಮಾತುಗಳೆಲ್ಲ ರೂಢನಾಮಗಳು. ಹೌದಾ? ಇನ್ನೊಂದು ಯಾವುದು? ಅಂಕಿತನಾಮ. ಅಂಕಿತನಾಮ ಎಂದರೆ ವ್ಯಾಪಾರದ ಮತ್ತು ವ್ಯವಹಾರದ ಅನುಕೂಲಕತೆಗಾಗಿ ಇಟ್ಟಂಥ ಹೆಸರುಗಳಿಗೆ ನಾವು ಅಂಕಿತ ನಾಮಗಳಂತ ಕರಿತೀವಿ. ಈಗ ಉದಾಹರಣೆ ಮನುಷ್ಯ ರೂಢನಾಮ. ಆ ಮನುಷ್ಯನನ್ನು ಗುರುತಿಸಬೇಕಪ್ಪ, ಹೆಸರಿಡ್ತೀವಿ, ರಾಮ, ಲಕ್ಷ್ಮಣ, ಸೀತೆ ಅಂತ. ಹಾಗಾದ್ರೆ ಇವೆಲ್ಲವೂ ಅಂಕಿತ ನಾಮಗಳು. ಬೆಟ್ಟ ರೂಢನಾಮ, ಅದಕ್ಕೆ ಹೆಸರಿಡ್ತೀವಿ, ಶೈಲ ಮಲ್ಲಿಕಾರ್ಜುನ ಪರ್ವತ ಅಂತ ಹೆಸರಿಡ್ತೀವಿ, ಅಂಬಾದೇವಿ ಪರ್ವತ ಅಂತ ಹೆಸರಿಡ್ತೀವಿ, ಚಾಮುಂಡಿ ಬೆಟ್ಟ ಅಂತ ಹೆಸರಿಡ್ತೀವಿ. ಅಂದರೆ ವ್ಯವಹಾರದ ಅನುಕೂಲತೆಗಾಗಿ ಇಟ್ಟಂಥ ಹೆಸರುಗಳಿಗೆ ಅಂಕಿತ ನಾಮಗಳು ಅಂತ ಕರಿತೀವಿ. ಹೌದಾ? ಇನ್ನು ಅನ್ವರ್ಥ ನಾಮಗಳು ಒಬ್ಬ ವ್ಯಕ್ತಿಯ ಸ್ವಭಾವ, ಉದ್ಯೋಗ, ಅವನ ಮಾಡ್ತಕ್ಕಂಥ ಕೆಲಸಗಳ ಆಧಾರದ ಮೇಲೆ ಇಟ್ಟಂಥ ಹೆಸರುಗಳಿಗೆ ನಾವೇನಿತೀವಿ? ಅನ್ವರ್ಥ ನಾಮಗಳು ಅಂತ ಕರಿತೀವಿ. ಹೌದಿಲ್ಲ? ಬಡಿಗೆತನ ಮಾಡ್ತಾ ಇದ್ರೆ ಬಡಿಗ ಅಂತ ಕರಿತೀವಿ. ಮಡಿಕೆ ಕುಡಿಕೆಗಳನ್ನು ತಯಾರು ಮಾಡ್ತಾ ಇದ್ರೆ ಕುಂಬಾರ ಅಂತ ಕರಿತೀವಿ.
ಚಪ್ಪಲಿಗಳನ್ನು ಹೊಲಿತಾ ಇದ್ರೆ ಚಮ್ಮಾರ ಅಂತ ಕರಿತೀವಿ, ಹೌದಿಲ್ಲ? ಹಗ್ಗ ಮಾಡ್ತಾ ಇದ್ರೆ ಹಕ್ಕ ಸಾಲಿಗ ಅಂತ ಕರಿತೀವಿ. ಇಂಥ ಅಂದರೆ ಅವ್ರು ಮಾಡ್ತಕ್ಕಂಥ ಕೆಲಸಗಳ ಆಧಾರದ ಮೇಲೆ ಇಟ್ಟಂಥ ಹೆಸರುಗಳಿಗೆ ರೂಢ ಯಾವುದೋ ಅನ್ವರ್ಥ ನಾಮಗಳು. ಕಿವಿ ಕೇಳಲ್ಲ ಅಂದರೆ ಕಿವುಡ ಅಂತೀವಿ, ಕಣ್ಣು ಕಾಣಲಿಲ್ಲ ಅಂದರೆ ಕುರುಡ ಅಂತೀವಿ, ಗಿಡ್ಡಕ್ಕಿದ್ರೆ ಗಿಡ್ಡ ಅಂತೀವಿ, ಹೊಟ್ಟೆ ಮುಂದಕ್ಕಿದ್ರೆ ಡುಮ್ಮ ಅಂತೀವಿ. ಅಂದರೆ ಅವರ ಸ್ವಭಾವ ಮತ್ತು ಅವರ ಉದ್ಯೋಗದ ಆಧಾರದ ಮೇಲೆ ಇಟ್ಟಂಥ ಹೆಸರುಗಳಿಗೆ ನಾವೇನಿತೀವಿ? ಅನ್ವರ್ಥ ನಾಮಗಳು ಅಂತ ಕರಿತೀವಿ, ಹೌದಲ್ಲ ವಿದ್ಯಾರ್ಥಿಗಳೇ? ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಕುರುಡ. ಈ ಪದಕ್ಕೆ ಒಂದು ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಅನ್ವರ್ಥನಾಮ. ಸೊ ಆಯ್ಕೆ 3 ರೈಟ್ ಆನ್ಸರ್. ಇನ್ನು ಸರ್ವನಾಮ ಅಂದರೆ ಏನು? ನಾಮಪದದ ಬದಲಾಗಿ ಬಳಸುವ ಪದಗಳೆಲ್ಲ ಸರ್ವನಾಮಗಳು. ನಾಮಪದದ ಅರ್ಥವನ್ನೇ ಸೂಚಿಸುತ್ತವೆ, ಆದರೆ ಅವು ಸರ್ವನಾಮಗಳು ಆಗಿರ್ತಾವೆ. ಅಂದರೆ ಅಲ್ಲಿ ನಾಮಪದವನ್ನು ಬಳಕೆ ಮಾಡೋದಿಲ್ಲ, ಅದರ ಬದಲಾಗಿ ಬೇರೊಂದು ಪದವನ್ನು ಬಳಸ್ತೀವಿ, ಅದು ನಾಮಪದವನ್ನೇ ಸೂಚಿಸುತ್ತೆ, ಅದಕ್ಕೆ ನಾವೇನೈತೀವಿ? ಸರ್ವನಾಮ ಅಂತ ಕರಿತೀವಿ. ಸೊ ಹಾಗಾದರೆ ಇಲ್ಲಿ ಕುರುಡು ಎನ್ನುವ ಪದವು ಈ ನಾಮಪದಕ್ಕೆ ಉದಾಹರಣೆ, ಅನ್ವರ್ಥ ನಾಮಪದಕ್ಕೆ ಉದಾಹರಣೆ. ಇನ್ನು ಪ್ರಶ್ನೆ 6 ನೋಡಿ ಏನು ಕೊಟ್ಟನ? ಹೋದಳು ಭೂತಕಾಲ ಆದರೆ ಹೋಗುತ್ತಾಳೆ ಅನ್ನೋದು ಯಾವ ಕಾಲ? ಒಂದು ಕ್ರಿಯೆಯ ಅರ್ಥವನ್ನು ಸೂಚಿಸುವ ಪದಗಳೆಲ್ಲ ಕ್ರಿಯಾಪದಗಳು. ಒಂದು ಕ್ರಿಯಾಪದ ಆಗಬೇಕಾದರೆ ಧಾತು ಇರಬೇಕು. ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಅಂತ ಕರಿತೀವಿ. ಧಾತು ಇರಬೇಕು, ಕಾಲಸೂಚಕ ಪ್ರತ್ಯಯ ಇರಬೇಕು ಮತ್ತು ಆಖ್ಯಾತ ಪ್ರತ್ಯಯಗಳಿದ್ದಾಗ ಅದು ಕ್ರಿಯಾಪದ ಆಗುತ್ತೆ. ಆಗ ಅಲ್ಲಿ ಏನಪ್ಪ ಅಂದರೆ ಕಾಲಸೂಚಕ ಪ್ರತ್ಯಯಗಳು ಇರಬೇಕು. ಯಾವುದು? ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ವ ಅಥವಾ ವ, ಭೂತಕಾಲದ ದ, ವರ್ತಮಾನ ಕಾಲದ ಉತ್ತ. ಸೊ ಈ ರೀತಿ ಕಾಲಸೂಚಕ ಪ್ರತ್ಯಯಗಳು ಇರಬೇಕು, ಅಂದಾಗ ಅದೊಂದು ಕ್ರಿಯಾಪದವಾಗುತ್ತೆ. ಇಲ್ಲಿ ನೋಡ್ರಿ, ಹೋದಳು ಅಂತಕ್ಕಂಥಲ್ಲಿ ದ ಒಂದು ಕಾಲಸೂಚಕ ಪ್ರತ್ಯಯ ಇರುವುದರಿಂದ ಇದು ಭೂತಕಾಲ ಸಂಬಂಧಪಟ್ಟಿದ್ದರೆ, ಹೋಗುತ್ತಾಳೆ ಅಂದರೆ ಏನಲ್ಲಿ ಉತ್ತ ಅನ್ನೋದಿದೆ, ಉತ್ತ ಇರುವುದರಿಂದ ಇದು ಯಾವ ಕಾಲಸೂಚಕ, ಯಾವ ಕಾಲದಲ್ಲಿದೆಯಪ್ಪ ಈ ಒಂದು ಕ್ರಿಯಾಪದ ಅಂದರೆ ವರ್ತಮಾನ ಕಾಲದಲ್ಲಿದೆ. ವರ್ತಮಾನ ಕಾಲದಲ್ಲಿದೆ. ಭವಿಷ್ಯತ್ ಕಾಲದಲ್ಲಿ ಹೋಗುವಳು, ಭೂತಕಾಲದಲ್ಲಿ ಆಲ್ರೆಡಿ ಇದೆ, ಹೋದ್ಲು, ಹೋಗಿಬಿಟ್ಟದ ಆಲ್ರೆಡಿ, ಕ್ರಿಯೆ ಕಂಪ್ಲೀಟ್ ಆಗಿದೆ. ಕ್ರಿಯೆ ಕಂಪ್ಲೀಟ್ ಆಗಿದ್ರೆ ಭೂತಕಾಲ, ಕ್ರಿಯೆ ಈಗ ನಡೀತಾ ಇದ್ರೆ ವರ್ತಮಾನ ಕಾಲ, ಕ್ರಿಯೆ ಇನ್ನು ಮುಂದೆ ನಡೀತಾ ಇದ್ರೆ ಭವಿಷ್ಯತ್ ಕಾಲ. ಸೊ ಹಾಗಾದರೆ ಇಲ್ಲಿ ಹೋದಳು ಅಂದರೆ ಭೂತಕಾಲ ಆಗುತ್ತೆ, ಹೋಗುತ್ತಾಳೆ ಅನ್ನೋದೇನಪ್ಪ ವರ್ತಮಾನ ಕಾಲ ಆಗುತ್ತಾ? ಎಸ್. ಹಾಗಾದರೆ ಮುಂದಿನ ಪ್ರಶ್ನೆ 8 ನೋಡಿ ಏನಿದೆ? ಅವಳು ಊಟ ಮಾಡಿದಳು. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದ ಏನು? ಅವಳು ಸರ್ವನಾಮಕ್ಕೆ ಸಂಬಂಧಪಟ್ಟಂಥ ಪದ ಇದು, ಸರ್ವನಾಮನೇ. ಸೊ ಆಯ್ಕೆ ನೋಡಿದ್ರೆ ಗೊತ್ತಾಗ್ಬಿಡುತ್ತಾ. ಇಲ್ಲಿ ಕರ್ಮಪದ ಎಂದರೆ ಒಂದು ವಾಕ್ಯದಲ್ಲಿ ಬಳಕೆ ಮಾಡಲು 3 ಪದಗಳು ತುಂಬ ಇಂಪಾರ್ಟೆಂಟ್: ಕರ್ತೃ, ಕರ್ಮ, ಕ್ರಿಯಾಪದ. ಕರ್ತೃ ಯಾವ ಕೆಲಸವನ್ನು ಮಾಡ್ತಾನಂತ ಸೂಚಿಸುವ ಪದಗಳೆಲ್ಲ ಕರ್ಮಪದಗಳು, ಹೌದಿಲ್ಲ? ರಾಮನು ಊಟವನ್ನು ಮಾಡಿದನು. ರಾಮನು ಏನು ಮಾಡಿದ? ಊಟವನ್ನು ಮಾಡಿದ. ಏನು ಮಾಡಿದಂಥ ಪ್ರಶ್ನೆ ಮಾಡಿದಾಗ ಉತ್ತರ ಬಂತಪ್ಪ ಅಂದರೆ ಅದು ಕರ್ಮಪದ. ಇನ್ನು ರೂಢನಾಮ, ನಾ ಹೇಳಿದ್ದೆ ರೂಢಿಯಿಂದ ಬಂದ ಪದಗಳೆಲ್ಲ ರೂಢನಾಮಗಳು. ಕ್ರಿಯಾಪದ ಎಂದರೆ ವಾಕ್ಯವನ್ನು ಪೂರ್ಣ ಮಾಡ್ತಕ್ಕಂಥ ಪದಗಳೆಲ್ಲ ಕ್ರಿಯಾಪದಗಳು. ಸರ್ವನಾಮ ಎಂದರೆ ನಾಮಪದದ ಬದಲಾಗಿ ಬಳಸುವ ಪದಗಳೆಲ್ಲ ಸರ್ವನಾಮಗಳು ಅಂತ ಕರಿತಾ ಇದ್ದೀವಿ. ಅವು ಯಾವಪ್ಪ ಅಂದರೆ ಅವನು, ಅವಳು, ನೀನು, ನಾನು, ಅವರು, ಅವನು, ಇವೆಲ್ಲ ಸರ್ವನಾಮಗಳು. ಸರ್ವನಾಮದಲ್ಲಿ ಮತ್ತೆ 3 ಪ್ರಕಾರಗಳು ಬರ್ತವೆ. ಯಾವುದು? ಉತ್ತಮ ಪುರುಷ ಸರ್ವನಾಮ, ಮಧ್ಯಮ ಪುರುಷ ಸರ್ವನಾಮ ಮತ್ತು ಪ್ರಥಮ ಪುರುಷ ಸರ್ವನಾಮ ಅಂತ ಕರಿತೀವಿ. ಉತ್ತಮ ಪುರುಷ ನಾನು ಉತ್ತಮ, ನೀನು ಮಧ್ಯಮ, ಅವನು ಪ್ರಥಮ. ಹೀಗೆ ಸರ್ವನಾಮದಲ್ಲೂ ಸಹ 3 ಪ್ರಕಾರಗಳಿರ್ತವೆ. ಬಟ್ ಅವೆಲ್ಲವೂ ಕೂಡ ಸರ್ವನಾಮಗಳೇ, ಹೌದಲ್ಲ ಮುದ್ದು ವಿದ್ಯಾರ್ಥಿಗಳೇ? ಸೊ ಹೀಗಾಗಿ ನಿಮ್ಗೆ ಗೊತ್ತಾಯಿತು ಸರ್ವನಾಮಗಳಂದರೆ ಏನು ಅನ್ನೋದ್ರ ಬಗ್ಗೆ ಗೊತ್ತಾಯ್ತು. ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿದೆ. ಹೆಚ್ಚಿನ ಮಾಹಿತಿಗೆ ನೀವು ಆ ಪುಸ್ತಕವನ್ನು ನೋಡಿದ್ರೆ ನಿಮಗಿನ್ನೂ ಕೂಡ ವಿವರಣೆ ಸಿಗುತ್ತೆ. ಸೊ ಕನ್ನಡ ವ್ಯಾಕರಣ ಬುಕ್ಕವನ್ನು ನೋಡಿ ಸರ್ವನಾಮಗಳ ಬಗ್ಗೆ ಕೂಡ ಇನ್ನೂ ಹೆಚ್ಚು ಮಾಹಿತಿಯನ್ನು ನೀವು ಪಡ್ಕೋಬಹುದು. ಎಸ್. ಹಾಗಾದರೆ ಮುಂದಿನ ವಿಭಾಗಕ್ಕೆ ಹೋದರೆ ನೋಡಿ ಮಕ್ಕಳೇ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಕುಡ್ದೂರು ಈ ನಮ್ಮ ಸಂಸ್ಥೆ. ಈಗಾಗಲೇ ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟಂತೆ ಬೇಸಿಗೆ ತರಬೇತಿ ಶಿಬಿರದ ಪ್ರವೇಶಗಳು ಪ್ರಾರಂಭವಾಗಿದ್ದಾವೆ. ಆಸಕ್ತಿ ಇರತಕ್ಕಂಥ ವಿದ್ಯಾರ್ಥಿಗಳು
ಇಲ್ಲಿರ್ತಕ್ಕಂಥ ನಂಬರ್ನ ನೋಟ್ ಮಾಡ್ಕೊರಿ. ಈ ನಂಬರ್ ನೋಟ್ ಮಾಡ್ಕೊಂಡು ನೀವು ಕಾಲ್ ಮಾಡಿದ್ರೆ ನಿಮ್ಮ ಒಂದು ಹೆಸರನ್ನು ನೋಂದಾಯಿಸಿಕೊಂಡ್ರೆ ನಾವೇನು ಮಾಡ್ತೀವಿ, ಈ ಒಂದು ಬೇಸಿಗೆ ತರಬೇತಿಯ ಒಂದು ಪ್ರವೇಶಕ್ಕೆ ಸಂಬಂಧಪಟ್ಟಂಥ ನಿಮ್ಮ ಸೀಟನ್ನು ರಿಸರ್ವ್ ಮಾಡಿರ್ತೀವಿ. ನಿಮ್ಮನ್ನು ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ, ನಿಮ್ಮ ಪ್ರವೇಶನೂ ಕೂಡ ಖಚಿತವಾಗುತ್ತೆ. ಹಾಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಶಾಲೆ ಕೂಡ ರಜೆ ಕೊಡ್ತಾ ಇದೆ. ಹಾಗಾಗಿ ಇನ್ಯಾಕೆ ತಡ ಮಾಡ್ತಾ ಇದ್ದೀರಿ? ಮನೆಯಲ್ಲಿ 2 ತಿಂಗಳು ಕೂತು ಕಾಲಹರಣ ಮಾಡುವ ಬದಲು ನಿಮ್ಮ ಮಕ್ಕಳನ್ನು ನೀವೇನಾದರೂ ನಮ್ಮ ಸಂಸ್ಥೆ ಒಂದು ತರಬೇತಿ ಸಂಸ್ಥೆಗೆ ಸೇರಿಸಿದರೆ ಕನ್ನಡ ಆಗಿರ್ಬೋದು, ಗಣಿತ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಯಾವ ವಿಷಯಗಳಲ್ಲಿ ನಿಮ್ಮ ಮಕ್ಕಳು ವೀಕ್ ಇದ್ದಾರ ಅವರನ್ನು ಸಹ ಸಬ್ಜೆಕ್ಟಲ್ಲಿ ಸ್ಟ್ರಾಂಗ್ ಮಾಡ್ತಕ್ಕಂಥ ಕೆಲಸ, ಅಥವಾ ಅವರಿಗೆ ಆ ಒಂದು ವಿಷಯದ ಬಗ್ಗೆ, ಒಂದು ಸಬ್ಜೆಕ್ಟ್ ಬಗ್ಗೆ ಬರ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಬದಲಾಯಿಸ್ತಕ್ಕಂಥ ಒಂದು ಸಾಮರ್ಥ್ಯನ ಮಾಡ್ತಾ ಇದ್ದೀವಿ, ಬೆಳೆಸ್ತಾ ಇದ್ದೀವಿ. ಹಾಗಾಗಿ ಆತ್ಮೀಯ ಪಾಲಕರೇ, ನೀವು ನಮ್ಮ ಮೇಲೆ ನಂಬಿಕೆ ಇಡಿ. ನಿಮ್ಮ ಮಕ್ಕಳಿಗೆ ಒಂದು ಸಮರ್ಥವಾದ ಒಂದು ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ನಮ್ಮ ಶಿಕ್ಷಕರಿಂದ ಒಂದು ಪಾಠ ಬೋಧನೆಯನ್ನು ಸಹ ಮಾಡಿಸ್ತಾ ಇದ್ದೀವಿ. ಹಾಗಾದರೆ ನೀವು ಖಂಡಿತವಾಗಲೂ ಈ ಒಂದು ಅವಕಾಶವನ್ನು ಉಪಯೋಗ ಪಡಿಸ್ಕೊಂತಾರೆ ಅಂತ ಹೇಳ್ತಾ, ಸೊ ಮತ್ತೊಮ್ಮೆ ಈ ನಮ್ಮ ಮುದ್ದು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯ ಕೀರ್ತಿಯನ್ನು ಇನ್ನೂ ಹೆಚ್ಚಿಸಿದಂಥ ಈ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸೊ ನಿಮ್ಮ ಮಕ್ಕಳು ಸಹ ಇದೇ ರೀತಿ ಸೈನಿಕ್ ಶಾಲೆ, ಕಿತ್ತೂರು ಕನ್ಯಾವಸತಿ ಶಾಲೆಗೆ ಆಯ್ಕೆ ಆಗಬೇಕು ಅಂತಕ್ಕಂಥ ಒಂದು ಆಶೆ, ಅಭಿಲಾಷೆ ತಮ್ಮಲ್ಲಿದ್ದರೆ ಆತ್ಮೀಯ ಪಾಲಕರೇ, ನಮ್ಮ ಸಂಸ್ಥೆ ಯಾವಾಗಲೂ ಈ ಒಂದು ಕಲಿತಕ್ಕಂಥ ಮಕ್ಕಳಿಗೆ ಸದಾ ಬೆಂಬಲವನ್ನು ಕೊಡ್ತಾ ಇರುತ್ತೆ. ಇನ್ನು ತಡ ಮಾಡಬೇಡಿ, ನಿಮ್ಮ ಮಕ್ಕಳನ್ನು ನಮ್ಮ ಸಂಸ್ಥೆಯ ಒಂದು ಬೇಸಿಗೆ ತರಬೇತಿ ಶಿಬಿರಕ್ಕೆ ನಮ್ಮ ಒಂದು ಸಂಸ್ಥೆಯಲ್ಲಿ ನೀವು ಪ್ರವೇಶನ ಪಡ್ಕೋರಿ. ನಾವು ಕೂಡ ನಿಮ್ಮ ಮಕ್ಕಳಲ್ಲಿ ಒಂದು ಶಿಕ್ಷಣದ ಆ ಮಕ್ಕಳು ಯಾವುದರಲ್ಲಿ ಎಲಿಜಿಬಲ್ ಇದ್ದಾರ, ಯಾವ ಸಬ್ಜೆಕ್ಟಲ್ಲಿ ಒಂದು ಸ್ಟ್ರಾಂಗ್ ಆಗಿ ಕಮ್ಬ್ಯಾಕ್ ಮಾಡ್ಬೋದು, ಅವರನ್ನು ಇನ್ನೂ ಸಹ ನಾವು ಆ ಸಬ್ಜೆಕ್ಟಲ್ಲಿ ವೀಕ್ ಅದರಿಂದ ಅವ್ರನ್ನ ಸ್ಟ್ರಾಂಗ್ ಮಾಡಿ ಅವರನ್ನು ಇನ್ನೂ ಸಹ ಹೆಚ್ಚಿನ ಒಂದು ಕಲಿಕೆಯಲ್ಲಿ ತೊಡಗಿಸ್ತೀವಿ ಅಂತ ಹೇಳ್ತಾ, ಮತ್ತೆ ನಾನು ನಿಮ್ಮ ಮುಂದಿನ ತರಗತಿಯಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.